ಇವತ್ತು ಬೆಳಿಗ್ಗೆ ಬಂದು ಯಾರೋ ಸರ್ವೆ ನಂಬರ್ 27/1ನಲ್ಲಿ ಬಂದು ಸರ್ವೆ ಮಾಡಕ್ಕೆ ಶುರು ಮಾಡಿದ್ರು ಬೆಳಿಗ್ಗೆ. ಇದು 2098ನಲ್ಲಿ 1 ಎಕರೆ 16 ಗುಂಟೆ GPA ಮಾಡಿಕೊಟ್ಟಿದ್ದಾರೆ. ಕನ್ವೇಷನ್ ಆಗಿದೆ ಅದು. ಮತ್ತೆ 1989ನಲ್ಲಿ 36 ಗುಂಟೆ ತಿರ್ಗಾ GPA ಮಾಡಿಕೊಟ್ಟಿದ್ದಾರೆ. ಅದು ಸಹ ಆಮೇಲೆ ಕೋರ್ಟ್ಗೆ ಹಾಕಿ ತಿರ್ಗಾ ಕಾಂಪ್ರಮೈಸ್ ಆಗಿ 5 ಲಕ್ಷ ರೂಪಾಯಿ ತಗೊಂಡು ತಿರ್ಗಾ ನಾವು ತೊಂದರೆ ಮಾಡಲ್ಲ ಅಂತ ಇವಾಗ ಅವ್ರ ಮಕ್ಕಳು ಯಾರೋ ಫೋರ್ಜರಿ ಯಾರ್ಯಾರೋ ಬಂದು ಇಲ್ಲಿ ಸರ್ವೆ ಮಾಡಕ್ಕೆ ಹೋಗಿದ್ದವಾಗ ಇಲ್ಲಿರೋ ಸೈಡ್ ಅವರೆಲ್ಲ ಇದು ಹೇಳಕ್ಕೆ ಕಳ್ಳರ ಥರ ಓಡ್ಬಿಟ್ರು ಇಲ್ಲಿಂದ. ನಮಗೆ ಏಕಾಏಕಿ ಯಾರು ಏನು ಇನ್ಫಾರ್ಮೇಶನ್ ಬಂದಿಲ್ಲ, ನೋಟಿಸ್ ಬಂದಿಲ್ಲ, ಏನು ಬಂದಿಲ್ಲ. ಸುಮ್ಮನೆ ಬಂದು ಇಲ್ಲಿ ತಲೆ ಹರಟೆ ಮಾಡ್ತಾ ಇದ್ದಾರೆ. ಇದು ಪಾಣಿಗಳಲ್ಲಿ ಕನ್ವೇಷನ್ ಆಗಿ ನೀವು ತಿರ್ಗಾ ಅಧಿಕಾರಿಗಳು NAK ಆ್ಯಕ್ಟ್ ಮಾಡಿಲ್ಲ. ಪಾಣಿನಲ್ಲಿ ಅಧಿಕಾರಿಗಳು ಅವರು ಆವತ್ತೇ NAK ಆ್ಯಕ್ಟ್ ಮಾಡಿದ್ದಿದ್ರೆ ಇವತ್ತು ಈ ತೊಂದರೆ ಬರ್ತಾ ಇರಲಿಲ್ಲ. ಅವರು ಇಲ್ಲಿ ಬರೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಈ ರೋಡ್ ಎಲ್ಲ ಬಂದ್ ಮಾಡ್ತೀವಿ, ಇದು ನಮ್ಮದೇ ಅದು ನಮ್ಮದೇ ಅಂತ ಸುಮ್ಮನೆ ಬಂದು ತೊಂದರೆ ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ಕಠಿಣವಾಗಿ ಆ್ಯಕ್ಷನ್ ತಗೊಬೇಕು ನೀವೆಲ್ಲ. ಇದ್ರ ಮೇಲೆ NAK ಯಾರು ಇದು ಮಾಡಿಲ್ಲ ಅಧಿಕಾರಿಗಳು ಅವ್ರ ಮೇಲೆ ಅವ್ರಿಗೆಲ್ಲ ಸಸ್ಪೆಂಡ್ ಮಾಡ್ಬೇಕು. ಇದರಲ್ಲೆಲ್ಲ ಯಾರಿದ್ದಾರೆ ಕೊಂಡರಾಜನಹಳ್ಳಿ ಗ್ರಾಮ 27/1 2 ಎಕರೆ 11 ಗುಂಟೆ ಜಾಗ 6 ಗುಂಟೆ ಖರಾಬಿ ಎಲ್ಲ ಕನ್ವೇಷನ್ ಆಗಿದೆ. 1 ಎಕರೆ 16 ಗುಂಟೆ ಮತ್ತು 36 ಗುಂಟೆ 2 GPA ಕೊಟ್ಟಿದ್ದಾರೆ. GPAಗೆ ನಾವು ತಿರ್ಗಾ ಅಡ್ಡ ಬರಲ್ಲ, ಯಾವತ್ತು ಕ್ಯಾನ್ಸಲ್ ಆಗಲ್ಲ ಅಂತ 5 ಲಕ್ಷ ರೂಪಾಯಿ ಇದು ತಗೊಂಡಿದ್ದಾರೆ ಕೋರ್ಟ್ನಲ್ಲಿ 89ನಲ್ಲಿ. ಈ ಎಲ್ಲ ಮಂಡಲ್ನಲ್ಲಿ ಈ ಖಾತೆ 30 ವರ್ಷದಿಂದ ಇದೆ. ಖಾತೆಗಳು ಇಶ್ಯೂ ಕಂದಾಯ ಕಟ್ತಾ ಇದ್ದಾರೆ ಸೈಡ್ಗಳವರೆಲ್ಲ. ಸುಮ್ಮನೆ ಇವತ್ತು ಬಂದು ಅವ್ರು ಯಾರೋ ಗೊತ್ತಿಲ್ಲ, ಅವ್ರ ಫ್ಲಾಟ್ ಅವ್ರು ಇದಾರೋ ಯಾರೋ ಫೋಕಸ್ ಅವರು ಇವ್ರು ಬಂದು ಕೇಳಿದ ತಕ್ಷಣ ಇಲ್ಲಿಂದ ಕಳ್ಳರು ಓಡ್ತಾರಲ್ಲ ಹಂಗೆ ಓಡ್ಬಿಟ್ರು ಅವರೆಲ್ಲ. ಅವ್ರು ಯಾರು ಸರ್ ಬಂದಿದ್ದಲ್ಲ? ಅವ್ರು ಯಾರು? ಅವರೆಲ್ಲ ನಮ್ಗೆ ಇಲ್ಲಿ ಕೋಲಾರದವ್ರಲ್ಲ ಅವರು ಕೋಲಾರದವ್ರಲ್ಲ. ಅವ್ರು ಆಚೆ ಕಡೆಯಿಂದ ಬಂದಿರೋರು. ಇಲ್ಲಿ ಇರೋವ್ರಿಗೂ ಗುರ್ತು ಇಲ್ಲ, ಇಂಟಿಮೇಷನ್ ಕೊಟ್ಟಿಲ್ಲ, ನಮ್ಗೆ ಇಂಟಿಮೇಷನ್ ಕೊಟ್ಟಿಲ್ಲ. ಇಲ್ಲಿರೋ ಸೈಡ್ಗಳೆಲ್ಲ ಈ ಜೀವನ ಮಾಡ್ಕೊಂಡು ಬದುಕ್ತಾ ಇರೋದು ಇಲ್ಲಿ ಬಂದು ಸುಮ್ಮನೆ ಇಲ್ಲಿ ತೊಂದರೆ ಮಾಡ್ತಾ ಇದಾರೆ. ಇದಕ್ಕೆ ತಾವೆಲ್ಲ ಎಲ್ಲ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ, ಶೆಡ್ಗಳೆಲ್ಲ ಇದೆ, ವೆಲ್ಡಿಂಗ್ ಶಾಪ್ಗಳಿದೆ, ಎಲ್ಲ ಇದೆ. ಇಲ್ಲೆಲ್ಲ ಸುಮಾರು 30 ವರ್ಷದಿಂದ ಕಟ್ಕೊಂಡಿದ್ದಾರೆ. ಇವತ್ತು ಯಾರೋ ಫೋರ್ಜರಿ ಅವ್ರು ಬಂದು ಈ ತರ ತೊಂದರೆ ಕೊಡ್ತಾ ಇದ್ದಾರೆ. ಇದ್ರ ಮೇಲೆ ಕಠಿಣವಾಗಿ ಆಕ್ಷನ್ ತಗೊಬೇಕು. ಅವ್ರಿಗೆ ಸರ್ವೆ ಮಾಡಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸಪೋರ್ಟ್ ಮಾಡಕ್ ಬಂದಿದ್ರು. ನಮ್ಗೆ ಇದು 112 ಅವರು ಯಾರೋ ಬಂದಿದ್ರಂತೆ. ನಾವೆಲ್ಲ ಯಾರು ಇರ್ಲಿಲ್ಲ, ಸ್ವಲ್ಪ ಜನ ಇದ್ರು. ಅವ್ರು ಹೇಳಿದ ತಕ್ಷಣ ಓಡ್ಬಿಟ್ಟಿದ್ದಾರೆ. ಅವರು ನಮ್ಗೆ ನೋಟಿಸು ಗಮನಕ್ಕೆ ಬಂದಿಲ್ಲ, ಏನೂ ಬಂದಿಲ್ಲ. ಏಕಾಏಕಿ ಬಂದು ಇವತ್ತು ಇದು ಮಾಡಿದ್ದಾರೆ. ಇವಾಗ ಬಂದಿದ್ದಲ್ಲ ಅವಾಗ್ಲೇ ಅವ್ರ ಹೆಸರು ಯಾರು ಅಂತ ಇಲ್ಲ. ಮಾಡಕ್ ಬಂದಿದ್ರು ಸರ್ ಅವರು. ಮುಂದಾಯ್ತು ಮಾಡಂಗ್ ಬಂದಿದೆ. ನಾವೇ ಓನರ್ ಅಂದ್ಬಿಟ್ಟು ಜಾಗ ಇನ್ಫೆಕ್ಷನ್ ಆಗ್ದಿಲ್ದಿರೋದು ಇಷ್ಟು ಬಿಲ್ಡಿಂಗ್ ಇಲ್ಲಿದೆ. ನೀವು ತೋರಿಸಿ, ಇಷ್ಟು ಬಿಲ್ಡಿಂಗ್ ಇರೋವನು ಹೆಂಗ್ ತಗೊಂತಾನೆ? ಅವನು ಯಾರೋ ತಗೊಂಡಿರೋದು ಡಿಸೆಂಬರ್ 25ಕ್ಕೆ ಅವ್ನು ತಗೊಂಡಿರೋದು. ಇವಾಗ ಬರ್ತಾ ಇರೋದು ಇವನೇ ಹಾಕೋ ಆಯ್ತು. ಇವತ್ತು ಬಂದು ತಗೊಂಡ್ಬಿಟ್ಟು ಯಾವನೋ ಯಾರೋ ಎಲ್ಲ ಬೋಗಸ್ ಮಾಡಿ ಇರೋದು. ಎಷ್ಟು ಜನ ಬನ್ನಿ ಸರ್? ಒಂದು 20 ಜನ 30 ಜನ ಬಂದಿದ್ರು. 5 ಜನ ಬಂದಿದ್ರು. 4 ಕಾರ್ನಲ್ಲಿ ಬಂದಿದ್ರು. ನಮಗೆ 2002ರಲ್ಲಿ ರಿಜಿಸ್ಟರ್ ಆಗಿರೋದು. ನೀವು ತೋರಿಸಿ, ಇಷ್ಟು ಬಿಲ್ಡಿಂಗ್ ಇರೋವನು ಹೆಂಗ್ ತಗೊಂತಾನೆ? ಅವನು ಯಾರೋ ತಗೊಂಡಿರೋದು ಡಿಸೆಂಬರ್ 25ಕ್ಕೆ ಅವ್ನು ತಗೊಂಡಿರೋದು. ಇವಾಗ ಬರ್ತಾ ಇರೋದು ಇವನೇ ಹಾಕೋ ಆಯ್ತು. ಇವತ್ತು ಬಂದು ಯಾವನು ಯಾರೋ ಎಲ್ಲ ಬೋಗಸ್ ಮಾಡಿರೋದು. ಎಷ್ಟು ಜನ ಬನ್ನಿ ಸರ್? ಒಂದು 20 ಜನ 30 ಜನ ಬಂದಿದ್ರು. 5 ಜನ ಬಂದಿದ್ರು. 4 ಕಾರ್ನಲ್ಲಿ ಬಂದಿದ್ರು. ಸರ್ವೆ ಮಾಡಬೇಡ ಅಂತ ಅವ್ರಿಗೆ ಹಿಡಿತಾರೆ. ಯಾಕೆ ಮಾಡಲಿ ಬಿಡಿ ಅವರು ಅಂತ. ಯಾಕೆ ಮಾಡ್ತಾರೆ ಅವ್ರು ಸರ್ವೆ? ಅವ್ರದ್ದು ಜಾಗ ಇದು. ಅವ್ರ ರೈಟಿಂಗ್ ಯಾರು ಸರ್ವೆ ಅದು ಕೂಡ ಒಂದು ಪೇಪರ್ ಕೂಡ ಇಲ್ಲ ಅವ್ರ ಹತ್ರ. ಬೇರೆ ಪೊಲೀಸ್ ಅವರು ಬಂದಿದ್ದಾರೆ ಅಷ್ಟೇ. ಅವರು ನಮಗೆ ರಿಜಿಸ್ಟರ್ ಆಗಿ 30 ವರ್ಷ ಆಗಿದೆ. 30 ವರ್ಷದಿಂದ ಕಂದಾಯ ಖಾತೆಗಳು ಎಲ್ಲ ಇದೆ, ಈ ಖಾತೆಗಳಿದೆ, ಕನ್ವರ್ಷನ್ ಎಲ್ಲ ಇದೆ.
ಎಲ್ಲ ಇದ್ರೂ ನಮ್ಗೆ ಇವಾಗ ಬಂದು ಇವರು ಸರ್ವೆಗೆ ಬಂದಿದ್ದಾರೆ. ಇದನ್ನ ಏನಿದೆಯೋ ನೀವು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಇದು ನಮಗೆ ಅನುಕೂಲ ಮಾಡಿ. ಸೈಟ್ ನಂಬರ್ ಎಷ್ಟು ನಿಮ್ಮದು? ಸೈಟ್ ನಂಬರ್ ನಮ್ಮದು 30/28. ಖಾತಾ ನಂಬರ್? ಖಾತೆ ನಂಬರ್ ಎಲ್ಲ ಇದೆ. ಹಿಂದೆ 28/27 ನಮ್ಮ ಸೈಟಿಗೆ ಚೆಕ್ ಬಂದು ಅಪ್ಡೇಟ್ ಟ್ಯಾಕ್ಸ್ ಕಟ್ಟಿದ್ದೀರಾ ನೀವು? ಅಪ್ಡೇಟ್ ರೇಟ್ ಇದೆ, ಈ ಖಾತೆಗಳಿದೆ, ಎಲ್ಲ ಇದೆ ನೋಡಿ. ಇದು ಎಲ್ಲ 30 ವರ್ಷ ಆಗಿದೆ. ಆಮೇಲೆ ಈ ರೋಡ್ ಕೂಡ पुलिस वाला हमारे फ्लोर में बात करना ना रद्दी रद्दी उनके फ्लोर में बात करो तो पुलिस वाले ಏನಿದೆ ಅಲ್ಲ ಇದ್ರೆ ತೋರಿಸ್ಬೇಕು. ಏನು ನೋಟಿಸ್ ನಿಮ್ಮ ಮೇಲೆ ಎಲ್ಲ ಕೇಸ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ. ನೋಟಿಸ್ ಕಳಿಸಿಲ್ಲ, ಏನು ಕಳಿಸಿಲ್ಲ. ಚೆಕ್ ಬಂದು ನೀವೇ ಹಾಕಿರೋದು ಇದು? ಎಷ್ಟು ವರ್ಷ ಆಯಿತು ನೀವು ಚೆಕ್ ಬಂದು ಹಾಕಿ? ಇದು ಬಹಳ ವರ್ಷ ಆಯ್ತು. ಇವಾಗ ಇದು ನಿಮ್ದಿಲ್ಲ ಜಾಗ ಅಂತ ಬರ್ತಾರೆ? ನಮ್ದಲ್ಲ ಅಂತ ಬರ್ತಾ ಇದ್ದಾರೆ. ಇದು ನಾವು ತಗೊಂಡು 30 ವರ್ಷ ಆಗಿದೆ. 30 ವರ್ಷ ಆಯ್ತಾ? तुम्हारा नाम बोलो पहले। आपका नाम बोलो। कितने साल का लेको? 30 साल हुआ।